ಸ್ನೇಹಿತರೆ ನಮಸ್ಕಾರ. ನಟಿ ರಣ್ಯಾ ರಾವ್ ಚಿಕ್ಕಮಗಳೂರು ಭಾಗದವರಾದಂಥ ಇವರ ತಂದೆ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರು ಈ ನಟಿಗೆ ಮಲ್ಲತಂದೆ. ಈ ನಟಿ ಮಾಣಿಕ್ಯ ಮತ್ತು ಪಟಾಕಿ ಎಂಬ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಸಿನಿಮಾದ ಜೊತೆಗೆ ತಮಿಳು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಆದರೆ ಸಿನಿಮಾದಲ್ಲಿ ಅಷ್ಟೇನು ಇವರು ಪ್ರಸಿದ್ಧಿ ಹೊಂದಿಲ್ಲ. ಹೀಗಿರುವಾಗ ನಟಿ ಸುದ್ದಿಯಾಗಿದೆ ಮಾರ್ಚ್ 3ನೇ ತಾರೀಕು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ. ಆದ್ರೆ ಈ ವಿಚಾರ ಈಗ ಮತ್ತಷ್ಟು ಸಂಚಲನವನ್ನು ಸೃಷ್ಟಿಸುತ್ತಿದೆ. ಅಕ್ರಮ ಚಿನ್ನ ಸಾಗಾಣಿಕೆ ಮಾಡುತ್ತಿರುವ ಪ್ರಕರಣದಲ್ಲಿ ನಟಿ ರಣ್ಯಾ ರಾವ್ ಜೈಲಿ ಸೇರಿರುವ ಪ್ರಕರಣ ಇದೀಗ ಮತ್ತಷ್ಟು ಸಂಚಲನ ಮೂಡಿಸ್ತಾ ಇದೆ. ಈ ವಿಷಯದಲ್ಲಿ ರಾಜಕಾರಣಿಗಳು, ಪ್ರಭಾವಿಗಳು ಮಾತ್ರವಲ್ಲದೆ ಏರ್ಪೋರ್ಟ್ ನ ಸಿಬ್ಬಂದಿ ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಎಂದು ತಿಳಿಸಲಾಗಿದೆ. ಇದು ಹಲವು ಅನುಮಾನಗಳನ್ನು ಹುಟ್ಟು ಹಾಕುತ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಿನಲ್ಲಿ ಹಲವಾರು ಜನ ಸೇರಿದ್ದಾರೆ ಎಂದು ಅನುಮಾನಗಳನ್ನು ಹುಟ್ಟು ಹಾಕುತ್ತಿದೆ. ಈ ವಿಚಾರ ಈಗ ಮತ್ತಷ್ಟು ತಿರುವನ್ನು ಪಡೆದುಕೊಂಡಿದೆ. ದುಬೈನಿಂದ ಹಿಂದಿರುಗುವ ಸಂದರ್ಭದಲ್ಲಿ 14.2 kg ಚಿನ್ನವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿದ ಆರೋಪದ ಮೇಲೆ ನಟಿ ರಣ್ಯಾ ರಾವ್ ಮೇಲಿರುವ ಈ ಸಂಬಂಧ ಅವರನ್ನು ಮಾರ್ಚ್ 3 ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಬಂಧಿಸಲಾಗಿತ್ತು. ಇನ್ನು ಈ ಪ್ರಕರಣ ಚಿನ್ನ ಸಾಗಾಣಿಕೆಯು ದೊಡ್ಡ ಮಟ್ಟದಲ್ಲಿ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಅವರನ್ನು 3 ದಿನಗಳ ಕಾಲ DRIಗೆ ಒಪ್ಪಿಸಲಾಗಿದೆ. ಅಕ್ರಮ ಚಿನ್ನ ಸಾಗಾಣಿಕೆ ಮಾತ್ರವಲ್ಲ, ರಣ್ಯಾ ಅವರ ವಿರುದ್ಧ ಕಸ್ಟಮ್ಸ್ ಸೋಂಕನ್ನು ತಪ್ಪಿಸುವ ಯತ್ನದ ಆರೋಪವೂ ಸಹ ಕೇಳಿ ಬಂದಿದೆ. DRI ಕೋರ್ಟಿಗೆ ಸಲ್ಲಿಸಿರುವ ಅಫಿಡೇಟ್ ನಲ್ಲಿ ರಣ್ಯಾ ಅವರು 14.2 kg ಚಿನ್ನವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿದ್ದಾರೆ. ಇದರ ಮೌಲ್ಯ ಬರೋಬ್ಬರಿ 12.56 ಕೋಟಿ ರೂಪಾಯಿ ಆಗಿದೆ. ಅಲ್ಲದೆ ಚಿನ್ನದ ಆಭರಣಗಳನ್ನು ಧರಿಸಿರುವ ಮೂಲಕ 4.83 ಕಸ್ಟಮ್ಸ್ ಅಂಕಗಳನ್ನು ಸಹ ತಪ್ಪಿಸುವ ಪ್ರಯತ್ನ ಮಾಡಿದ್ದು ಎನ್ನುವ ಅಂಶವು ಇದೀಗ ಬಹಿರಂಗವಾಗಿದೆ. ಇನ್ನು ರಣ್ಯಾ ಅವರು ಕೇಸ್ನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗುತ್ತಿದೆ. ಕೋರ್ಟ್ ಆವರಣದಲ್ಲಿ ಅವರು ಮೂರ್ಛೆ ಹೋಗಿದ್ದಾರೆ. ನನಗೆ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲ, ಯಾವುದೇ ಆಹಾರವನ್ನು ಸಹ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಅವರ ವಕೀಲರ ಬಳಿ ಹೇಳಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ತನಿಖೆ ವಿಷಯದಲ್ಲಿ ಗೌಪ್ಯವಾಗಿ ಇರಿಸಿ ಅಥವಾ ತನಿಖೆ ಅಂಶಗಳನ್ನು ಹೊರಗೆ ಹಂಚಿಕೊಳ್ಳಬೇಡಿ ಎಂದು ಅವರ ತನಿಖಾಧಿಕಾರಿಗಳು ಮನವಿ ಮಾಡಿದ್ದು ವರದಿಯಾಗಿತ್ತು. ರಣ್ಯಾ ಅವರ ಪ್ರಕರಣ ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಕಸ್ಟಮ್ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಎನ್ನುವ ಆಘಾತಕಾರಿ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ. ಈ ಸಂಬಂಧ ಅನುಮಾನಗಳು ಶುರುವಾಗಿದೆ. ಈ ಸಂಬಂಧ CBI ಹಾಗೂ IRI ಅಧಿಕಾರಿ ಅಲರ್ಟ್ ಆಗಿದ್ದು ವಿವಿಧ ವಿಮಾನ ನಿಲ್ದಾಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಕಸ್ಟಮ್ ಅಧಿಕಾರಿಗಳ ಮೇಲೂ ಕಣ್ಣಿರಿಸಿದ್ದಾರೆ. ಅಲ್ಲದೆ ಈಗಾಗಲೇ ಕೆಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಎನ್ನಲಾಗುತ್ತಿದೆ. ಸ್ನೇಹಿತರೆ,